ಮೀನಾ, ನಿಮ್ಮ ಮಾವ ನಂಬ್ಲಿ ಅಂತ ಅಮೂಲ್ಯ ವಲ್ಲಭಂಗೆ ಎಣ್ಣೆ ಹಚ್ಚು ಅಂತ ಹೇಳಿಬಿಟ್ಟಿದೀವಿ. ಈ ಪ್ಲಾನ್ ನೆಲ ಕಚ್ಚಲ್ಲ ತಾನೆ? ಅಪ್ಪ ಅಪ್ಪ ನಿಮ್ಮನ್ ಹೇಗ್ ಮಾತಾಡ್ಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹಬ್ಬದ ದಿನ ಮನೆಗ್ ಬಂದು ಹೆತ್ತಪ್ಪನ ಚೆನ್ನಾಗಿದ್ದೀರಪ್ಪ ಅಂತ ಕೇಳೋಕೂ ಆಗ್ತಿಲ್ಲಪ್ಪ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದ್ಯಪ್ಪ ನನ್ಗೆ. ಮತ್ ಚಿಕ್ಕ ತಪ್ಪು ಮಾಡಿದ್ರು ನಿಮ್ ಮುಖ ನೆನ್ಪಕ್ ಬಂದು ಭಯ ಆಗ್ತಿತ್ತು ನನ್ಗೆ. ಆದ್ರೆ ನನ್ ತಮ್ಮಂದಿರು ಎಂತ ದೊಡ್ಡ ತಪ್ಪು ಮಾಡಿದ್ದಾರೆ ನೋಡಿ. ಅಲ್ಲಬ್ಬಾ, ಅಪ್ಪ ಏನೋ ಕಮ್ಮಿ ಮಾಡಿದ್ರು ನಿನ್ಗೆ? ಸರಿಯಾಗಿ ಟೈಮ್ ನೋಡಿ ಒಳ್ಳೆ ಹುಡುಗಿ ನುಡುಕಿ ನಿನಗ್ ಮದ್ವೆ ಮಾಡ್ತಿರ್ಲಿಲ್ವಾ? ಓದೋ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತೇನೋ ನಿನ್ಗೆ? ನೀನ್ ಇವತ್ತೆಲ್ಲ ನಾಳೆ ದೊಡ್ಡ ಕಲೆಕ್ಟರ್ ಆಗ್ತೀಯ ಅಂತ ಅಪ್ಪ ಫೋನ್ ಮಾಡ್ದಾಗೆಲ್ಲ ಹೇಳ್ತಿದ್ರು ಗೊತ್ತಾ? ಈ ಕೇಶವ ನೋಡಿದ್ರೆ ಯಾರೋ ದಿಕ್ಕು ದೆಸೆ ಇಲ್ದವ್ರನ್ನ ಕಟ್ಕೊಂಡ್ ಬಂದ. ಅಪ್ಪ ನೋವಾದ್ರು ಹೋಗ್ಲಿ ಅಂತ ಸುಮ್ನೆ ಆದ್ರು. ಇವನ್ ಅಪ್ಪನ್ ಮನ್ಸಿನ ಮೇಲೆ ಎಳ್ದಿರೋ ಬರೇನೆ ಇನ್ನೂ ಆರಿಲ್ಲ. ಅಷ್ಟ್ರಲ್ಲಿ ಅದ್ಮೇಲೆ ಖಾರ ಪುಡಿ ಸುರಿಯೋ ಕೆಲ್ಸ ಮಾಡ್ಬಿಟ್ಟಿಯಲ್ಲೋ. ಬೇರೆ ನಿಂಗೆ ಯಾರು ಸಿಗ್ಲಿಲ್ವನಲ್ಲ? ನಮ್ ಶತ್ರು ಮನೆ ಹುಡುಗಿನೇ ಬೇಕಿತ್ತ ನಿನ್ಗೆ? ಧನ್ಯ, ಏನೋ ಆಗಿದ್ದಾಗೋಯ್ತು. ಇನ್ನು ಅದನ್ನ ಇಟ್ಕೊಂಡು ಎಷ್ಟು ದಿನ ಮಾತಾಡೋದಮ್ಮ? ಇಲ್ಲೋಡು, ಹಬ್ಬ ದಿನ ಮನೆಗೆ ಬಂದಿದ್ಯಾ, ಬಾಮ್ಮ, ಎಲ್ಲ ಖುಷಿ ಖುಷಿಯಾಗಿ ಹಬ್ಬ ಮಾಡೋಣ ಬಾ. ಸುಮ್ನೆ ಅಮ್ಮ ನೀನು. ಇಷ್ಟಕ್ಕೆಲ್ಲ ನೀನ್ ಕೊಟ್ಟಿರೋ ಸಲಿಗೆನೆ ಕಾರಣ ಆಗಿರೋದು. ಅಪ್ಪ ಶಿಸ್ತಾಗೆ ಬೆಳೆಸ್ತಿದ್ರು, ಆದ್ರೆ ನಿನ್ ಮಧ್ಯದಲ್ಲಿ ಮುದ್ ಮಾಡಿನೇ ಎಲ್ಲ ಹಾಳಾಗಿರೋದು. ನಾನು ಹಾಕಿದ ದಾರಿಲಿ ನನ್ನ ಮಕ್ಕಳು ನಡೀತಾರೆ ಅನ್ನೋ ವಿಷಯನ ಬಟ್ಟೆ ಥರ ನಾನು ಕಣ್ಣು ಕಟ್ಕೊಂಡಿದ್ದೆ. ನನಗೇನು ಕಾಣ್ತಾ ಇರಲಿಲ್ಲಮ್ಮ. ಅದು ನನ್ನ ತುಂಬ ದೂರಕ್ಕೆ ನಡೆಸ್ದೆ ಈ ಥರ ಬೀಳಿಸ್ಬಿಡ್ತು. ಹಾಗೆ ಹೇಳಿದ್ರೆ ಹೇಗಪ್ಪ? ನಿಮ್ಗೆ ಇನ್ನೊಬ್ಬಳು ಮಗಳಿದ್ದಾಳೆ. ನಾಳೆ ಈ ರಕ್ಷನ್ನು ಯಾವನು ದಿಕ್ಕು ದೆಸೆ ಇಲ್ದವ್ರನ್ನ ಕಟ್ಕೊ ಬಂದ್ರೆ ಆಗಿದಾಯ್ತು ಅಂತ ಅವನ ಜೊತೆ ಕಳಿಸ್ಬಿಡ್ತೀರಾ? ಇಲ್ಲ ಮಗಳು ಮಾಡಿದ ತಪ್ಪಿಗೆ ನಾನ್ ದಂಡ ಕಟ್ತೀನಿ ಅಂತ ಅವನ ಮನೆ ಅಳಿಯ ಮಾಡ್ಕೊಂಡು ಇಲ್ಲೇ ತಂದು ಸಾಕ್ತೀರಾ? ಧನ್ಯ, ಸಾಕು. ನನಗಿದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಬಾವಾ, ಆರಾಮಾಗಿದ್ದೀರಾ? ಆರಾಮಿದ್ದೀನಿ ಕೇಶು, ನೀನ್ ಹೇಗಿದ್ಯಪ್ಪ? ಬಾವಾ, ನಿಮ್ಗೊಂದು ಪ್ರಶ್ನೆ ಕೇಳಬೇಕಿತ್ತು. ನಿಮ್ಮ ಎದುರುಗಡೆ ನಿಮ್ಮ ಹೆಂಡ್ತಿನ ಯಾರಾದರೂ ಬೈದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಖಂಡಿತ ಇಲ್ಲ ಅಲ್ವಾ? ಇದನ್ನ ನಿಮ್ಮ ಹೆಂಡ್ತಿಗೂ ಸ್ವಲ್ಪ ಅರ್ಥ ಮಾಡಿಸಿ. ಬನ್ರ. ನೋಡಿದ್ಯಾಮ್ಮ ನಿನ್ ಮಗನ್ನ? ಓಡ ಹೊಟ್ಟಿದ ಅಕ್ಕ ನೋವೆಲ್ಲಿ ತನ್ನ ಹೆಂಡತಿನ ಒಂದ್ ಮಾತು ಅನ್ನಂಗಿಲ್ಲ. ಆಗ್ಲೇ ಕೋಪ ಉಕ್ಕಿ ಬಂದ್ಬಿಡತ್ತೆ. ಇವ್ರು ಮಾಡಿ ತಪ್ಪಾದ್ರೆ ಗೊತ್ತಾಗೋದಿಲ್ಲ ಇವ್ರಿಗೆ. ಏಯ್, ಹಾಗ್ ನೋಡ್ತಿದ್ಯಾ? ಚಿಕ್ಕ ವಯಸ್ಸಿಂದ ನಾನೇನೋ ನೋಡ್ತಾನೆ ಇದ್ದೀನಿ. ನಮ್ಮ ಮನೆಯವ್ರ ಮೇಲೆ ನಿಮ್ ಮನೆಯವ್ರ ಜಗಳಕ್ಕೆ ಬಂದಾಗೆಲ್ಲ ನಿಮ್ಮಪ್ಪ ಚಿಕ್ಕಪ್ಪನ ಜೊತೆನೆ ಸೇರ್ಕೊಂಡಿರ್ತಿದ್ದೆ. ಆದ್ರೆ ಈಗ ಮಾತ್ರ ಈ ಮನೆ ಮಗನ್ ಮೇಲೆ ಲವ್ ಆಗಿ ಮದ್ವೆನೇ ಆಗ್ಬಿಟ್ಟಿದ್ಯಾ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋದು ಕೇಳಿಲ್ವಾ ಅಕ್ಕ ನೀವು? ಋಣ ಇಲ್ದೆ ಯಾವ ಸಂಬಂಧಗಳು ಆಗೋದೇ ಇಲ್ಲ. ಅದ್ರಲ್ಲೂ ಗಂಡ ಹೆಂಡತಿ ಸಂಬಂಧ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ. ಅದೆಲ್ಲ ದೇವ್ರ ನಿರ್ಧಾರ ಅಕ್ಕ. ಅದ್ರಲ್ಲಿ ನಮ್ದೇನಿದೆ ಹೇಳಿ? ದೇವ್ರು ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾನೆ ಅನ್ಕೊಂಡು ಸುಮ್ನೆ ಆಗ್ಬೇಕಲ್ವಾ? ಏಯ್, ಏನೇ ನಿಂದು? ನಿನ್ ಮಾತ್ ಚೆನ್ನಾಗ್ ಆಡ್ತಿ ಅಂತ ನನಗೆ ಗೊತ್ತು. ಹಾಗಂತ ನನ್ ಬಾಯಿ ಮುಚ್ಚಾಕ್ ಬರ್ಬೇಡ ನೀನು. ಧನ್ಯ, ಹೋಗ್ಲಿ ಬಿಡಮ್ಮ, ಯಾಕೆಷ್ಟು ಕೋಪ ಮಾಡ್ಕೋತಾ ಇದ್ಯಾ? ಬಾ, ನನ್ ಜೊತೆ ಬಾನಿ. ಅಯ್ಯೋ ಬಿಡಮ್ಮ, ಇವ್ರುಗಳ ಮುಖ ನೋಡ್ತೀರಾ ಮೈಯೆಲ್ಲ ಉರಿತಾ ಇದೆ. ಮೀನಾ, ನಿಮ್ಮ ಮಾವ ನಂಬ್ಲಿ ಅಂತ ಅಮೂಲ್ಯ ವಲ್ಲಭಂಗೆ ಎಣ್ಣೆ ಹಚ್ಚು ಅಂತ ಹೇಳಿಬಿಟ್ಟಿದೀವಿ. ಈ ಪ್ಲಾನ್ ನೆಲ ಕಚ್ಚಲ್ಲ ತಾನೆ? ಅದೇ ಯೋಚನೆ ಮಾಡ್ಬೇಡಿ, ಈ ಪ್ಲಾನು ಸಕ್ಸಸ್ ಆಗುತ್ತೆ. ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ನಾವಿಬ್ರು ಮಾತಾಡ್ತಿರೋದು ಮಾವ ಕೇಳಿಸ್ಕೊಂಡ್ರೆ ಅಷ್ಟೇ. ಎಣ್ಣೆ ಹಚ್ತೀಯ ಅಥವಾ ನಾನೇ ಹಚ್ಕೊಡು? ಇಲ್ಲ ಇಲ್ಲ ರೀ, ಹಚ್ತೀನಿ. ಏನಮ್ಮ, ಏನ್ ಹಾಗೆ ಮುಖ ನೋಡ್ತಾ ಇದ್ದೀರಾ?
ನೀವು ನಿಮ್ ಗಂಡಂದ್ರಿಗೆ ಎಣ್ಣೆ ಹಚ್ಚಿ. ಧನ್ಯ, ಹೇಗೂ ನೀನು ತವ್ರ ಮನೆಗ್ ಪೂಜೆಗೆ ಬಂದಿದ್ಯಾ, ನೀನು ಅಳಿಯಂದ್ರಿಗೆ ಎಣ್ಣೆ ಹಚ್ಚಮ್ಮ. ಏನು ಬೇಕಾಗಿಲ್ಲ. ಮೊದಲನೇದಾಗಿ ನಂಗೆ ತವ್ರ ಮನೆ ಅಂತಾನೆ ಅನ್ನಿಸ್ತಾ ಇಲ್ಲ. ಸರಿ, ನೀವ್ ಹಚ್ಚಿ. ಈ ಕಾಡ್ ಪಾಪ ಬೆನ್ನಿಗೆ ನಾನ್ ಎಣ್ಣೆ ಹಚ್ಬೇಕಾ? ಎಲ್ಲ ನನ್ ಕರ್ಮ. ಏನ್ ಮಾಡೋದು? ಅತ್ತೆಗ್ ಮಾತ್ ಬೇರೆ ಕೊಟ್ಟಿದ್ದೀನಲ್ಲ. ಮಾದಣ್ಣ, ಕೇಶವಣ್ಣನ್ ಸರಿಯಾಗಿ ನೋಡ್ಕೊ. ಇದನ್ನೆಲ್ಲ ನೀನು ಕಲಿಬೇಕು. ಏಯ್, ಏನ್ ಕಲ್ತ್ಕೊಳ್ಳೋದು? ಇವ್ರಿಬ್ಬರ ತರ ಓಡೋಗಿ ಮದ್ವೆ ಆಗೋದ್ ಕಲ್ತ್ಕೋಬೇಕಾ? ಮಾಧವ, ಮೊದ್ಲೇ ಹೇಳ್ತಾ ಇದೀನಿ, ಈ ತರ ಮದ್ವೆ ಆಗೋದಿದ್ರೆ ಆಗೋದೇ ಬೇಡ, ನೋಡ್ಕೊ. ಇಲ್ಲ ಅಕ್ಕ, ನಾನು ಅಪ್ಪ ತೋರಿಸಿದ ಹುಡುಗಿನ ಮದುವೆ ಆಗ್ತೀನಿ. ಡೋಂಟ್ ವರಿ. ಬಾರಿಲ್ಲ. ಏಯ್, ಏನ್ ಎಣ್ಣೆ ಹಾಕಿ ಸ್ನಾನ ಮಾಡಿಸಿದ್ಯಾ ಇಲ್ಲ ಎಮ್ಮೆ ಸ್ನಾನ ಮಾಡಿಸಿದ್ಯಾ? ಸ್ವಲ್ಪ ಮೆಲ್ಲಗ್ ತಿಕ್ಕು, ಸ್ಕಿನ್ ಎಲ್ಲ ಹರಿದೋಗ್ಬಿಟ್ಟದು. ನಿಮ್ಮ ಅಪ್ಪನ ಬರೀ ಬಿಲ್ಡಪ್ಪೇನೆ, ಏನಂದ್ರೆ ಏನು ಕಳ್ಸಿಲ್ಲ ಮಗಳಿಗೆ. ನನ್ ಮಗ್ನೆ, ಆಗ್ಲೇ ನಾನ್ ಕೆಳಗಡೆ ಬಿದ್ದಾಗ ನಗಾಡ್ದೆ ಅಲ್ವಾ? ಈಗ ಬಾಯಿಗ್ ಬಂದಂಗ್ ಬೇರೆ ಬೈತಾ ಇದ್ಯಾ. ಮಾಡ್ತೀನಿರು ನಿಂಗೆ. ಏನಾಯ್ತು ವಲ್ಲಭ? ಏನು ಇಲ್ಲಮ್ಮ, ಅಮೂಲ್ಯ ಉಗ್ರಲ್ಲಿ ಪರ್ಚ್ಬಿಟ್ಲು ಅನ್ಸುತ್ತೆ. ಅಮೂಲ್ಯ ಅವ್ರೆ, ಒಂದ್ ಸ್ವಲ್ಪ ಮೆಲ್ಲಗ್ ತಿಕ್ತೀರಾ? ಓಹೋ, ಕಟ್ಕೊಂಡಿರೋ ಹೆಂಡತಿನ ಬಹುವಚನದಲ್ಲಿ ಬೇರೆ ಮಾತಾಡಿಸ್ತಿದ್ಯಾ? ನಡ್ಸಿ. ಅಪ್ಪ ದೇವ್ರೆ, ಇನ್ನು ಈ ಕಣ್ಣಲ್ಲಿ ಅದೇನೇನ್ ನೋಡ್ಬೇಕು. ಅಮ್ಮು, ನೀನು ನಿನ್ ಗಂಡನ್ ತಲೆಗೆ ಎಣ್ಣೆ ಹಾಕಿ ತಟ್ಟು. ಆಯ್ತಾ ಗಜ್ಜ? ಹಾ ರೀ. ದೇವಿಗೆಲ್ಲ ಸ್ನಾನ ಮಾಡ್ಬೇಕು, ಅಂಗಡಿ ಪೂಜೆಗೆ ಹೋಗ್ಬೇಕು. ಆಯ್ತು, ಬರ್ತಾ ಇದಾರೆ ಕಡಮ. ಒಂದ್ ಹೆಣ್ಮಗು ಇರೋ ರೂಮಿಗೆ ಡೋರ್ ನಾಕ್ ಮಾಡ್ಕೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಲೇ ಕತ್ತೆ, ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ರೂಮ್ ಲಾಕ್ ಮಾಡೋ ಕಾಮನ್ ಸೆನ್ಸ್ ನಿನಗಿಲ್ವಾ? ನನ್ ಮೇಲೆ ತಪ್ಪು ಹೊರಿಸ್ಬೇಡ ನೀನು. ಒಳಗಡೆ ಬರ್ಬೇಕಾದ್ರೆ ಕೇಳ್ಕೊಂಡ್ ಬರ್ಬೇಕಿತ್ತು. ಅದೆಲ್ಲ ನಿನ್ ದಡ್ ತಲೆಗೆ ಎಲ್ಲಿ ಬೇಕು? ಏನು, ನಾನ್ ದಡ್ಡನಾ? ಹೌದು ಕಣೆ, ನಿನ್ ಕುದ್ಕೆ ತಾಳಿ ಕಟ್ಟದ್ನಲ್ಲ, ಆ ಕ್ಷಣದಿಂದನೇ ದೊಡ್ಡ ದಡ್ಡ ಆಗೋಗಿದ್ದೀನಿ ನಾನು. ಅಂಗಡಿಗೆ ಹೋಗ್ಬೇಕು, ಬೇಗ ರೆಡಿಯಾಗಿ ಸಾಯಿ. ನಿಂಗಾಗಿ ಹೇಳುವೆ ಕತೆ ನೂರನು. ಗೂಬೆಗೆ ಸೀರೆ ಉಟ್ಕೊಳಕ್ ಗೊತ್ತಿಲ್ವಂತೆ, ಸ್ವಲ್ಪ ಹೆಲ್ಪ್ ಮಾಡಿ ಅದಕ್ಕೆ. ಸರಿ ವಲ್ಲಭ. ಮತ್ತ್ಯಾಕೋ ಬಂದೆ ಲೂಸು? ಅಮ್ಮು, ನಾನು ಮೀನಾ. ಅಕ್ಕ ಸಾರಿ ಅಕ್ಕ, ಬಂದೆ ಇರಿ. ಅಮ್ಮು, ನೀನೇನಾದ್ರೂ ನನ್ನ ಕರಿ ಅಂತ ವಲ್ಲಭಂಗ್ ಹೇಳಿದ್ಯಾ? ಇಲ್ಲಪ್ಪ, ನಾನ್ ಹೇಳಿಲ್ಲ. ಎಂತ ಸೂಪರ್ ಆಗಿರೋ ಗಂಡ ಸಿಕ್ಕಿದ ನೋಡು ನಿನ್ಗೆ. ಅವನೊಬ್ಬ ಗಂಡ, ಅವ್ನ್ ಮನ್ಸ್ ಮಾಡಿದಿದ್ರೆ ಇಲ್ಲೇ ಇರ್ಬೋದಿತ್ತು. ಆದ್ರೆ ನೀನ್ ಸೀರೆ ಉಟ್ಕೋತಿದ್ಯಾ ಅನ್ನೋ ಕಾರಣಕ್ಕೆ ಅವ್ನ್ ಹೊರಗ್ ಬಂದ. ಅಷ್ಟೇ ಅಲ್ದೆ, ನಿನಗ್ ಸೀರೆ ಉಟ್ಕೊಳಕ್ ಬರಲ್ಲ ಅಂತ ಅರ್ಥ ಮಾಡ್ಕೊಂಡು ನನ್ನ ಹತ್ರ ಬಂದು ಅವ್ಳಿಗೋಗಿ ಹೆಲ್ಪ್ ಮಾಡಿ ಅಂತ ಹೇಳ್ದ. ಇಂಥ ಗುಣ ಇರೋ ಹುಡ್ಗ ನಿನಗೆ ಅಲ್ಲ? ಸೂಪರ್. ಅಳಿಯಂದ್ರೆ, ಇತ್ತೀಚೆಗೆ ಮನೆ ಕಡೆ ಬರೋದೇ ಬಿಟ್ಬಿಟ್ಟಿದ್ದೀರಾ? ಯಾಕೆ, ಏನಾದ್ರು ಬೇಜಾರಾಗಿದ್ಯಾ? ಅಯ್ಯಯ್ಯೋ, ಹಂಗೇನಿಲ್ಲ ಮಾವ. ಇತ್ತೀಚೆಗೆ 5-6 ಕ್ರಿಮಿನಲ್ ಕೇಸ್ನಲ್ಲಿ ಹಂಗಾಗಿ ನಂಗೆ ಫುಲ್ ಡಿಮ್ಯಾಂಡು. ಎಲ್ರು
ಚಿದಾನಂದ್ ಅವರೇ ಬೇಕು ಅಡ್ವೊಕೇಟ್ ಅಂತೇಳಿ ನನ್ನ ಹತ್ರನೇ ಬರ್ತಾ ಇದ್ದಾರೆ. ಹಂಗಾಗಿ ಬಿಡುವೆ ಸಿಗ್ತಾ ಇಲ್ಲ ಮಾವ. ಓಹೋ, ಅಂದರೆ ತುಂಬ ಎತ್ತರಕ್ಕೆ ಬೆಳೆದಿದ್ದೀರಾ ಅಂತ ಆಯಿತು. ತುಂಬ ಖುಷಿ ಆಯಿತು. ಹಾ ಮಾವ, ಮತ್ತೊಂದು ಸಂತೋಷದ ಸುದ್ದಿ ಇದೆ ಮಾವ. ಡಿಸೆಂಬರ್ ಅಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕಡೆಯಿಂದ ನನ್ನ ಅಮೆರಿಕ ಕಳಿಸ್ತಿದ್ದಾರೆ. ಅಲ್ಲಿ ಬೇರೆ ಬೇರೆ ದೇಶದ ಲಾಯರ್ಸ್ ಗಳು ಬರ್ತಿದ್ದಾರೆ. ಅಲ್ಲಿ ದೊಡ್ಡ ಕಾನ್ಫರೆನ್ಸ್ ಇರುತ್ತೆ. ಇಂಡಿಯಾ ಕಡೆಯಿಂದ ನಾನು ಹೋಗ್ತಾ ಇದ್ದೀನಿ ಮಾವ. ಹೌದೇನೆ? ಈ ವಿಷಯ ನಮ್ಮ ಹತ್ರ ಹೇಳಲೇ ಇಲ್ವಲ್ಲೇ? ನೀನೇನ್ ನಮ್ಮ ಮನೇಲಿ ನಡೆಯೋದೆಲ್ಲ ನನ್ನ ಹತ್ರ ಹೇಳ್ತೀಯಾ? ನಾನ್ ಯಾಕೆ ಹೇಳಿ? ನಿಮ್ಮ ತಂದೆ ತಾಯಿಗೆ ಅದೆಷ್ಟು ಖುಷಿಯಾಗಿರುತ್ತೋ ಏನೋ. ಈ ವಿಷಯ ಕೇಳಿ ಅವರೆಷ್ಟು ಸಂತೋಷ ಪಟ್ಟಿರ್ತಾರೋ ಏನೋ. ನಿಮ್ಮಂಥ ಮಗನ್ ಪಡೆಯೋಕ್ಕೆ ಪುಣ್ಯ ಮಾಡಿದ್ರು. ನನಗೂ ಏನೇನೋ ಆಸೆ ಇತ್ತು ಅಳಿ ಅಂದರೆ ನನ್ನ ಮಗ ಕಲೆಕ್ಟರ್ ಆಗಬೇಕು ಅಂತ. ಅದೆಲ್ಲ ಆಗಲ್ಲ ಬಿಡಿ. ನಿಮ್ಮ ತಂದೆ ಅಷ್ಟು ಅದೃಷ್ಟವಂತ ಅಲ್ಲ ನಾನು. ಅದಿರಲಿ, ಅಮೆರಿಕಕ್ಕೆ ಹೋಗೋಕ್ಕೆ ಎಲ್ಲ ತಯಾರಿ ಆಗಿದೆಯಾ? ಅಮೆರಿಕಕ್ಕೆ ಹೋಗೋದು ಅಷ್ಟು ಸುಲಭವಾದ ಮಾತು ಅಲ್ವೇ ಅಲ್ಲ ಮಾವ. ಲಕ್ಷಾಂತರ ರೂಪಾಯಿ ದುಡ್ಡು ಜೋಡಿಸ್ಬೇಕು. ನಾವು ಬೇರೆ ಈಗ ಹೊಸ ಮನೆ ಕಟ್ಟಿಸ್ತಾ ಇದೀವಲ್ಲ, ನನ್ನ ಕೈಯಲ್ಲಿ ಬೇರೆ ದುಡ್ಡಿಲ್ಲ. ಯೋಚನೆ ಮಾಡಬೇಡಿ ಅಳಿ ಅಂದ್ರೆ, ಆ ಭಗವಂತ ಇದ್ದಾನೆ. ಇವತ್ತು ದುಡ್ಡಿಲ್ಲ ಅಂತಿರೋ ನೀವು ನಾಳೆ ದುಡ್ಡಿನ ವ್ಯವಸ್ಥೆ ಆಗಿದೆ ಅಂತ ಹೇಳೋ ಕಾಲ ಬಂದೇ ಬರುತ್ತೆ. ಎಲ್ಲ ಒಳ್ಳೇದೇ ಆಗತ್ತೆ. ಅಂಗಡಿಲಿ ಪೂಜೆ ಇದೆಯಮ್ಮ, ಮುಗಿಸ್ಕೊಂಡು ಹೊರಡು. ಇಲ್ಲಪ್ಪ, ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಬಂದೆ. ಯಾರಿಗ್ ಗೊತ್ತು, ಮುಂದಿನ ವರ್ಷ ನನ್ನ ಹಬ್ಬಕ್ಕೆ ಬರ್ತೀನೋ ಇಲ್ವೋ. ಸರಿ, ಈಗ ಕುಂಕುಮ ಕೊಡು, ನಾವು ಹೊರಡ್ತೀವಿ. ಸರಿ ಮಾವ, ಹೋಗ್ ಬರ್ತೀನಿ. ಅಪ್ಪ, ಹೋಗ್ಬರ್ತೀನಿ. ಏನು ಮಾಡೋಕ್ಕಾಗಲ್ಲಮ್ಮ. ಈ ಮಾತನ್ನೆಲ್ಲ ನಾವು ಕೇಳಿಸ್ಕೊಳ್ಳೇಬೇಕು, ಸಹಿಸ್ಕೊಳ್ಳೇಬೇಕು ಅಷ್ಟೇ. ಎಲ್ಲರೂ ಅಕ್ಷತೆ ಹಾಕಿ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಹೇ. ಗಿರ್ಜಮ್ಮವ್ರೆ, ಪ್ರತಿ ವರ್ಷದಂತೆ ಈ ವರ್ಷ ನೀವೇ ಆರತಿ ಮಾಡಿ ಬನ್ನಿ. ಪ್ರತಿ ವರ್ಷ ನಾನೇ ಆರತಿ ಮಾಡ್ತಾ ಇದ್ದೆ, ಆದ್ರೆ ಈ ವರ್ಷ ನಮ್ಮ ಮನೆಗೆ ಇಬ್ಬರು ಸೊಸೆಯಂದಿರು ಬಂದಿದ್ದಾರೆ. ಅದಕ್ಕೆ ಆ ಲಕ್ಷ್ಮಿಗೆ ಈ ಲಕ್ಷ್ಮಿಯರ್ ಪೂಜೆ ಮಾಡ್ತಾರೆ. ಏಯ್ ಕೊಳ್ಳಿ, ನೀನೇನಾದ್ರೂ ಆರತಿ ಮಾಡಿದ್ರೆ ದೇವ್ರೆ ಎದ್ದು ಬಂದು ಎದೆ ಕುಡಿತಾರೆ. ಅದು ಬಿಟ್ಟು ಮುಚ್ಕೊಂಡು ಇಲ್ಲೇ ಇರು. ದೇವ್ರ ತರ ಇರೋ ಅತ್ತೆಗೆ ನಿನ್ ತರ ದೆವ್ವದ ಮಗ ಹೆಂಗ್ ಗೊತ್ತಾ ಅಂತ ನಂಗೆ ಡೌಟು. ಅದ್ಬಿಡು, ನಾನೀಗ ಭಕ್ತಿ ಮೂಡಲ್ದೀನಿ, ನಿಮ್ ಜೊತೆ ಜಗಳ ಆಡೋ ಮೂಡಲಿಲ್ಲ. ಏನ್ ನೋಡ್ತಿದ್ದೀರಾ? ಬೇಗ ಬನ್ನಿ. ಪರವಾಗಿಲ್ಲ ಅನ್ನೋದಣ್ಣ, ಸೊಸೆಯರ ಕೈನಲ್ಲಿ ಲಕ್ಷ್ಮೀ ಪೂಜೆನೆ ಮಾಡಿಸ್ತಾ ನಂದಣ್ಣ ಒಪ್ಪಿಗೆ ಇಲ್ದ್ರು ಅವ್ರಿಬ್ರು ಮಕ್ಕಳು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಮನೆಗೆ ಬಂದ್ರು ಅಂತ ಊರಲ್ಲೆಲ್ಲ ಮಾತಾಡ್ತಿದ್ರು. ನಾವೇನೋ ನೀವು ನಿಮ್ಮಿಬ್ರು ಸೊಸೆದಿರ್ನ ಮನೆಯೊಳಗೆ ಸೇರ್ಸ್ಕೊಳೋದಿಲ್ವೇನೋ ಅಂತ ಅನ್ಕೊಂಡಿದ್ವಿ. ಇದೆಲ್ಲ ನೋಡ್ತಾ ಇದ್ರೆ ನೀವೇ ನಿಮ್ ಮಕ್ಕಳಿಗೆ ಓಡೋಗಿ ಮದುವೆ ಆಗ್ಬಿಡಿ, ಖರ್ಚೆಲ್ಲ ಉಳಿಯುತ್ತೆ ಅಂತ ಹೇಳಿರೋ ಆಗಿದೆ.